ಸದ್ಯ ಪಕ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ. JDS ಮತ್ತೊಮ್ಮೆ ಕಿಂಗ್ ಮೇಕರ್ ಆಗೋದಕ್ಕೆ ಯೋಚನೆ ಮಾಡ್ತಾರೆ. ಪ್ರಸ್ತುತ ರಾಜ್ಯದಲ್ಲಿ JDS ಸೋತಿರ್ಬೋದು, ಆದರೆ ತೀರಾ ಕುಗ್ಗಿಲ್ಲ. ಜನರೊಂದಿಗೆ ಜನತಾದಳ ಅನ್ನೋ ಅಭಿಯಾನನ ಆರಂಭಿಸಿದ್ದಾರೆ. ಸೋಲನ್ನೇ ಮೆಟ್ಟಿಲು ಮಾಡಿಕೊಂಡು ಏರೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಕಡೆಗೆ ತಿರುಗಿ ನೋಡೋ ಥರ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷ ಇನ್ನೇನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುತ್ತೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸೋ ಛಲ ಮನುಷ್ಯನಲ್ಲಿ ಇರಬೇಕು ಅಷ್ಟೇ. ಇಂಥ ಛಲವೇ ಮನುಷ್ಯನಿಗೆ ಬಲ ತುಂಬೋದು, ಅವನನ್ನು ಎತ್ತರಕ್ಕೆ ಬೆಳೆಸೋದು. ಇದೀಗ ಇದೇ ಛಲ ಹೊತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಫೀಲ್ಡ್ಗಿಳಿದಿದ್ದಾರೆ. ಸೋಲನ್ನೇ ಮೆಟ್ಟಿಲು ಮಾಡಿಕೊಂಡು ಏರೋದಕ್ಕೆ ಮುಂದಾಗಿದ್ದಾರೆ. ಹೌದು, ಯಾರು ತನ್ನನ್ನು ನೋಡಿ ನಗ್ತಾ ಇದ್ರೋ, ಯಾರೆಲ್ಲ ತನ್ನ ಬಗ್ಗೆ ಗೇಲಿ ಮಾಡ್ತಾ ಇದ್ರೋ ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಸೆಟದ್ ನಿಂತಿದ್ದಾರೆ. ನಾನು ಯಾರು ಅನ್ನೋದನ್ನು ತೋರಿಸ್ತೀನಿ ಅಂತ ಹೊರಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈಗ ರಾಜ್ಯ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಕಡೆಗೆ ತಿರುಗಿ ನೋಡೋ ಥರ ಆಗಿದೆ. ನಿಜಕ್ಕೂ ಮತ್ತೊಂದು ಅವತಾರ ಎತ್ತಿರೋ ಯುವರಾಜ ಜನರೊಂದಿಗೆ ಜನತಾದಳ ಅನ್ನೋ ಅಭಿಯಾನನ ಆರಂಭಿಸಿದ್ದಾರೆ. ಈ ಮೂಲಕ ಪ್ರಾದೇಶಿಕ ರಾಜಕೀಯ ಪಕ್ಷ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಭದ್ರಕೋಟೆಯಲ್ಲಿ ಇನ್ನೂ ಒಂದು ಪ್ರಬಲ ಶಕ್ತಿಯಾಗಿದೆ ಅನ್ನೋ ಸಂದೇಶವನ್ನು ವಿರೋಧಿಗಳಿಗೆ ತಲುಪಿಸ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಪಾಣಗೆರೆ. ಸೋಲು ಸೋಲು ಸೋಲು, ಸತತ 3 ಸೋಲು. ನಿಖಿಲ್ ಕುಮಾರಸ್ವಾಮಿ ಅವರ ಈ ಸೋಲನ್ನು ನೋಡಿ ವಿರೋಧ ಪಕ್ಷದವರಿರಲಿ, ಸ್ವಪಕ್ಷದ ಕೆಲವರು ಆಡ್ಕೊಂಡು ನಕ್ಕಿದ್ದು. ಅಯ್ಯೋ ಪಾಪ ಕಣ್ರಿ, ನಿಖಿಲ್ ಸಿನಿಮಾ ಮಾಡ್ಕೊಂಡು ಆರಾಮಾಗಿದ್ರು. ಅಪ್ಪ ಮಗ ಸುಮ್ಮನೆ ಕರ್ಕೊಂಡು ಬಂದು ಅವ್ರನ್ನ ಎಲೆಕ್ಷನ್ ನಿಲ್ಲಿಸ್ತಿದ್ದಾರೆ, ಆತ ಸೋಲ್ತಾನೆ ಅಂತ ಆಡ್ಕೋತಾ ಇದ್ರು. ಈಗಲೂ ಕೆಲವು ಮಂದಿ ಅದನ್ನೇ ಮಾಡ್ತಾ ಇದ್ದಾರೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಈ ಕೊಂಕು ಮಾತುಗಳಿಗೆ ಬೇಸತ್ತು ಹೋಗ್ತಾ ಇದ್ರೋ ಏನೋ, ಆದರೆ ನಿಖಿಲ್ ಹಾಗೆ ಮಾಡಿಲ್ಲ. ಅದನ್ನೇ ಚಾಲೆಂಜ್ ಆಗಿ ತಗೊಂಡ್ರು. ಸೋಲಿನ ಧೂಳು ಹೆಸರಿಗೆ ಮೆತ್ಕೊಂಡ್ರು, ಅದನ್ನು ಕೊಡವಿ ಎದ್ದು ನಿಂತರು. ಸೋಲನ್ನು ಜನರ ತೀರ್ಪು ಅಂದ್ಕೊಂಡು ಮತ್ತೆ ಜನರ ಬಳಿಗೆ ಹೋಗೋದಕ್ಕೆ ಮುಂದಾದರು. ಇದೀಗ ಜನರೊಂದಿಗೆ ಜನತಾದಳ ಅನ್ನೋ ಅಭಿಯಾನದ ಮೂಲಕ ಮತ್ತಷ್ಟು ಹತ್ತಿರ ಆಗೋದಕ್ಕೆ ಹೊರಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪಕ್ಷ ಇನ್ನೇನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುತ್ತೆ. ಅದಕ್ಕೆ ಕಾಲ ಪಕ್ವವಾಗಿದೆ. ಈಗ ಅದು ಕೂಡ ಸದ್ಯದಲ್ಲೇ ಆಗುತ್ತೆ. ಆನಂತರ ಶುರುವಾಗೋದು ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರ ಅಬ್ಬರ. ಅದು ಏನಂದರೆ, ಇದೇ ವರ್ಷದ ನವೆಂಬರ್ ತಿಂಗಳಿಗೆ ಜಿಲ್ಲಾ ಪಂಚಾಯತು ಹಾಗೆ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೀತವೆ. ಹಾಗೆ ಗ್ರೇಟರ್ ಬೆಂಗಳೂರಿಗೂ ಕೂಡ ಎಲೆಕ್ಷನ್ ಆಗೋದ್ರಲ್ಲಿದೆ. ಈ ಚುನಾವಣೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ ಕಸರತ್ತಿನ ಸಲುವಾಗಿ ಈಗ ಪೂರ್ವಭಾವಿಯಾಗಿ ಈ ಅಭಿಯಾನನ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕೆಲವು ಮೂಲಗಳು ಹೇಳ್ತಾ ಇರೋದು ಏನಂದರೆ, ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಕೂಟದೊಂದಿಗೆ ಹೋಗೋದಕ್ಕೆ BJP ಸಿದ್ಧವಾಗಿಲ್ಲ ಅಂತ. ಇದೇ ಮನಸ್ಥಿತಿಯಲ್ಲಿ JDS ಕೂಡ ಇದೆ. ಅಲ್ಲಿಗೆ ಈ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಿಸೋ ಸಂಪೂರ್ಣ ಜವಾಬ್ದಾರಿ ನಿಖಿಲ್ ಅವರ ಹೆಗಲ ಮೇಲಿದೆ. ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ವಿರೋಧಿಗಳು ಏನೇ ಹೇಳಿ, ನಿಖಿಲ್ ಮೊದಲಂತೆ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಮಾಗಿದ್ದಾರೆ, ಪ್ರಬುದ್ಧವಾಗಿ ಮಾತಾಡ್ತಾರೆ, ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡ್ತಾರೆ, ಸಾಕ್ಷಿ ಆಧಾರಗಳನ್ನ ಒದಗಿಸಿ ವಿಚಾರ ಹೇಳ್ತಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ. ಅಷ್ಟಕ್ಕೂ ರಾಜಕಾರಣದಲ್ಲಿ ಸೋಲ್ದೇ ಇರೋರು ಯಾರು ಹೇಳಿ? ಆ ಸೋಲುಗಳೇ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಪಾಠ ಕಲಿಸಿರೋದು. ಸೋಲುಗಳಿಂದ ಪಾಠ ಕಲಿತಿರೋ ನಿಖಿಲ್ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ರಥವನ್ನು ಎಳೆಯೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಪಕ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮತಪಾಲು 13.29% ಕೂಸ್ಬಿಟ್ಟಿತ್ತು. 2008ರಲ್ಲಿ 18.36%ಇತ್ತು. ಅಲ್ಲದೆ ಪಕ್ಷ ಕೇವಲ 19 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಇದೀಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ಮತಪಾಲನ್ನು 20%ಆದರೂ ಮರಳಿ ತಗೋಬೇಕು ಅಂತ JDS ಮುಂದಾಗಿದೆ. ಭವಿಷ್ಯದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ JDS ಮತ್ತೊಮ್ಮೆ ಕಿಂಗ್ ಮೇಕರ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇದೆ. ಇದರ ಹೊಣೆಗಾರಿಕೆ ಕೂಡ ಈಗ ನಿಖಿಲ್ ಹೆಗಲ ಮೇಲಿದೆ.
ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಿಸೋ ಹೊಣೆಯನ್ನೇನೋ ಪಕ್ಷ ಕೊಡೋಕೆ ನೋಡ್ತಿದೆ. ಹಾಗಿದ್ರೆ ಎಲೆಕ್ಷನ್ ಗೆಲ್ಲಿಸೋದಕ್ಕೆ ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮುನ್ನಡೆಸೋದಕ್ಕೆ ಅವರಿಗಿರೋ ಪ್ಲಸ್ ಪಾಯಿಂಟ್ಗಳು ಏನು ಅನ್ನೋದನ್ನು ನೋಡೋದಾದರೆ, ನಿಖಿಲ್ ಹೇಳಿ ಕೇಳಿ ಯುವ ನಾಯಕ, ಇವರದ್ದೇ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಸಾಲದಕ್ಕೆ ಸಿನಿಮಾ ನಂಟು ಕೂಡ ಇದೆ. ರಾಜಕಾರಣ ಅಂದರೆ ಏನು, ಯಾವಾಗ ಎಲ್ಲಿ ಯಾವ ಪೊಟ್ಟುಗಳನ್ನ ಹಾಕಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ತಾತ ಮತ್ತು ಅಪ್ಪ ಇದ್ದಾರೆ. ಇನ್ನು ಕಲಿಯೋದಕ್ಕೆ ಸಮಯ ಕೂಡ ಇದೆ. ರಾಜಕೀಯದಲ್ಲಿ ಯುವ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಅನ್ನೋ ಅಭಿಪ್ರಾಯಗಳಿದ್ದಾವೆ. ಈಗ ಇದಕ್ಕೆ ತಕ್ಕಂತೆ ಇವರು ಇದ್ದಾರೆ. ಬೆಂಗಳೂರು ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ನಿಖಿಲ್ ಅವರನ್ನು ನೋಡೋದಕ್ಕೆ ಅಂತಾನೆ ಜನ ಕುತೂಹಲದಿಂದ ಕೆಲವು ಕಡೆಗಳಲ್ಲಿ ಸೇರ್ತಾ ಇದ್ರು. ಅಣ್ಣ, ನಾವು ಯಾವತ್ತೂ ನಿಮ್ಮೊಂದಿಗೆ ಅಂತ ಹೇಳ್ತಾ ಇದ್ರು. ಇದು ಇಲ್ಲಿ ವರ್ಕೌಟ್ ಆಗುತ್ತೆ. ಪ್ರಸ್ತುತ ರಾಜ್ಯದಲ್ಲಿ JDS ಸೋತಿರ್ಬೋದು, ಆದರೆ ತೀರಾ ಕುಗ್ಗಿಲ್ಲ. ಪಕ್ಷಕ್ಕೆ ತನ್ನದೇ ಆದ ಒಂದು ವೋಟ್ ಬ್ಯಾಂಕ್ ಇದೆ, ಅಷ್ಟೇ ಅಭಿಮಾನಿಗಳು ಕೂಡ ಇದ್ದಾರೆ. ಕಾರ್ಯಕರ್ತರ ಪಡೆಯೂ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ಒಕ್ಕಲಿಗ ಸಮುದಾಯಕ್ಕಂತೂ JDS ಒಂದು ರೀತಿಯಲ್ಲಿ ರಾಜಕೀಯ ಅಸ್ಮಿತೆ ಆಗಿದೆ. ಅದರಿಂದ ಸಮುದಾಯ ಕೂಡ ಒಟ್ಟಾಗಿ ನಿಲ್ಲೋ ಸಾಧ್ಯತೆ ಇದೆ ಇವ್ರ ಬೆನ್ನಿಗೆ. ಇದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರದಾನ ಆಗುತ್ತೆ. ಇನ್ನು HD ದೇವೇಗೌಡರು ವಯಸ್ಸಾಗ್ತಿದ್ದಂಗೆ HD ಕುಮಾರಸ್ವಾಮಿ ಅವರು ಮಾಸ್ ನಾಯಕರಾದರು. ಆದರೆ ಏನು, ಭವಿಷ್ಯದಲ್ಲಿ ಉತ್ತರಾಧಿಕಾರಿ ಆಗಬೇಕಾದವರು ನಿಖಿಲ್ ಕುಮಾರಸ್ವಾಮಿ. ಸದ್ಯ ಈಗ ಇರೋ ಬೆಂಬಲವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಸರಿಯಾಗಿ ಬಳಸ್ಕೊಂಡು ಮುನ್ನಡೆದ್ರೆ ಅವರಿಗೆ ಭವಿಷ್ಯದಲ್ಲಿ ನೇಮು ಫೇಮು ಸಿಗೋದು ಪಕ್ಕ. ಆರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಜೊತೆ ಬೆರೆಯೋದಿಲ್ಲ ಅನ್ನೋ ಆರೋಪ ಇತ್ತು. ಆದರೆ ಈಗ ಹಂಗಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತನ ಮಾತನ್ನು ಕೂಡ ಆಲಿಸ್ತಾರೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಪಕ್ಷ ಸಂಘಟನೆಗೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಬೆರೆಯೋದು ಅತ್ಯಂತ ಅಗತ್ಯ ಅನ್ನೋದನ್ನು ತಿಳ್ಕೊಂಡು ಹೆಜ್ಜೆ ಆಗ್ತಾ ಇದ್ದಾರೆ. BJP ಹಾಗೆ JDS ಜಂಟಿಯಾಗಿ ಮುಡಾ ವಿಚಾರದಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಖಿಲ್ ಈ ಪ್ರಯತ್ನ ನಡೆಸಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಇನ್ನೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದನ್ನು. ನಿಖಿಲ್ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದರೂ ಕೂಡ ಇದು ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲನೇ ಆಗಿದೆ. ಇದೀಗ ಮುಂದಿನ ತಲೆಮಾರಿಗೆ ಪಕ್ಷವನ್ನು ಕಟ್ಟಿ ಬೆಳೆಸೋ ನಿಟ್ಟಿನಲ್ಲಿ ತಾತ ಹಾಗೆ ತಂದೆಯ ಪಾಠ ಮಹತ್ವದ್ದಾಗಿರುತ್ತೆ. ಅದನ್ನು ಕೇಳೋ ಹಾಗೆ ಅದರಂತೆ ನಡೆಯೋ ತಾಳ್ಮೆ ಮತ್ತು ಬುದ್ಧಿ ಇವೆರಡೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೆ. ಅದನ್ನು ಚಾಚೂ ತಪ್ಪದೆ ಪಾಲಿಸ್ಕೊಂಡು ನಡೆಯೋ ಗುಣನೂ ಕೂಡ ಅವರಲ್ಲಿದೆ. ಇದಕ್ಕಿಂತ ಮತ್ತೇನು ಬೇಕು ಹೇಳಿ. ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಸ್ತಿರೋ ಈ ಅಭಿಯಾನ ಸಾಕಷ್ಟು ಜಿಲ್ಲೆ ತಾಲೂಕುಗಳನ್ನು ಮುಟ್ಟುತ್ತೆ. ಹೀಗೆ ಸುಮಾರು 58 ದಿನಗಳ ಕಾಲ ಇದು ನಡೆಯೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಈ ಪ್ರಯತ್ನ ಮತ್ತು ಹೋರಾಟ ನಿಜಕ್ಕೂ ಪಕ್ಷಕ್ಕೆ ವರ್ಕೌಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮಸ್ಕಾರ.